ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಟಿಪ್ಪರ್ ಬ್ಲಾಗ್. ಎಲ್ಲ ಹಂಗೆ ಚೆನ್ನಾಗಿದ್ದೀರಾ ಅನಿಸುತ್ತೀನಿ. ನಮ್ಮ ಬೆಳಗಿನ ಶುಭೋದಯ. ಇದು ನಮ್ಮ ಶಿವಣ್ಣ ಬೆಳಿಗ್ಗೆ ಸಿಕ್ಕಿದ್ದಾರೆ ನಮಗೆ. ಅವ್ರ ಹತ್ರ ಒಂದೆರಡು ಮಾತಾಡಿಕೊಂಡು ಈಗ ಮತ್ತೆ ಹೊಲ್ಟೆ ಲೋಡ್ ಕಡೆ. ನಾನು ಅವರು ಹೊಲ್ಟ್ರು ಮನೆಗೆ, ಹಾಗೂ ಅವರು ಹೊಲ್ಟು ನಾನು ಹೊಲ್ಟೆ. ಮತ್ತು ಅವ್ರ ಹತ್ರ ಒಂದೆರಡು ಮಾತಾಡಿಕೊಂಡು ಜಾಲಿ ಮಾಡ್ಕೊಂಡು ಹೊಲ್ಟೆ. ಮತ್ತು ರೋಡಲ್ಲಿ ನಾವು ಹೋಗೋಣ ಲೋಡ್ ಕಡೆಗೆ. ಈ ರೋಡಲ್ಲಿ ಗೊತ್ತಲ್ಲ, ಹೋಗೋದು ತುಂಬ ಸಮಸ್ಯೆನೇ. ಬಟ್ ಏನು ಮಾಡೋದು, ಹೋಗಲೇಬೇಕಲ್ಲ. ಲೋಡಿಂಗ್ಗೆ ಹೋಗಲೇಬೇಕಲ್ಲ. ಕ್ರಷರ್ ರೋಡು ಹಿಂಗೆ ಇರ್ತವೆ. ಬಟ್ ತುಂಬ ಕ್ರಷರ್ ರೋಡ್ ಹಿಂಗಿರಲ್ಲ. ಒಂದೊಂದು ಕ್ರಷರ್ ರೋಡ್ ಟಾರ್ ರೋಡು ಆಗಿದೆ, ಸ್ವಲ್ಪ ಗುಂಡಿ ರೋಡ್ ಇರ್ತವೆ, 1-2 ಕಿಲೋಮೀಟ್ರ್ ಗುಂಡಿ ರೋಡು ಇರ್ತವೆ. ಚೂರು ಅಡ್ಜಸ್ಟ್ ಮಾಡಬೇಕಷ್ಟೆ. ಬಟ್ ಗುಂಡಿ ರೋಡಲ್ಲಿ ಮಾತ್ರ ಆಗಲ್ಲ. ಲೋಡ್ ಗಾಡಿ ಪರವಾಗಿಲ್ಲ, ಹೋಗ್ಬೋದು. ಬಟ್ ಖಾಲಿ ಗಾಡಿಯಲ್ಲಿತ್ತು ಆಗದೇ ಇಲ್ಲ. ಸೊಂಟ ಗಿಂಟ ನೋವು ಎಲ್ಲ ಹಿಡ್ದು ಹೋಗ್ಬಿಡುತ್ತೆ. ಮತ್ತು ಆದರೂ ತೊಂದರೆ ಇಲ್ಲ, ನಮಗಿಂತೂ ಅಭ್ಯಾಸ ಆಗಿದೆ. ಹಂಗೆ ಹೋಗ್ತಾ ಇದ್ದೀವಿ. ಆ ಕಡೆ ಸುತ್ತಮುತ್ತ ಗ್ರೀನರಿ ನೋಡಿಕೊಂಡು ಚೆನ್ನಾಗಿ ಫುಲ್ಲು ಕಾಪಿ ಗೀಪ ಎಲ್ಲ ನೋಡ್ಕೊಂಡು ಸಖತ್ತಾಗಿದ್ದಾವೆ. ಹೋಗ್ತಾ ಇದ್ದೀವಿ ಆರಾಮಾಗಿ. ಬಟ್ ಎಂತ ಮಾಡೋದು, ಗುಂಡಿ ರೋಡಲ್ಲಿ ಬೇಗ ಸಾಗೋದಿಲ್ಲ ರೋಡು. ಆರಾಮಾಗಿ ಹೋಗ್ಬೇಕಷ್ಟೆ. ಅದು ನಿಮಗೆ ಕಾಣ್ತಿರೋದು ಅಷ್ಟೇ ಸ್ಪೀಡಾಗಿ ಹೋಗ್ತಿದ್ದೀನಿ ಅಂತೇಳಿ. ಆರಾಮಾಗಿ ಹೋಗ್ತಿರೋದು ರೋಡಲ್ಲಿ. ಆ ರೋಡಲ್ಲಿ ಆಗೋಲ್ಲ ಹೋಗೋಕ್ಕೆ. ಜಾಸ್ತಿ ಸ್ಪೀಡಾಗಿ ಹೋದ್ರೂ ತೊಂದರೆ ಅದರಲ್ಲಿ. ಎಂತ ಮಾಡೋಣ, ಹೋಗಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಫೈನಲಿಯಾಗಿ ರೀಚ್ಡ್ ನಮ್ಮ ಆಯಿತು. ರೀಚ್ ಆಗಿ ಮತ್ತು ನಮ್ಮ ಮಾಮೂಲಿ ಕೆಲಸ ಪಟ್ಟಿ ತೆಗಿಬೇಕು, ಹಾಕಬೇಕು. ಯಾಕಂದರೆ ಅದು ನಮ್ಮದು ಡೈಲಿ ರೂಟೀನು. ಲಾಟಿಗಾದರೆ ಮಾತ್ರ ಪಟ್ಟಿ ಹಾಕೋದು, ವಿತೌಟ್ ಪಟ್ಟಿ ಅದೆಲ್ಲ ಪಾಟಿಗೆ ಮಾತ್ರ ಪಟ್ಟಿ ಹಾಕಲ್ಲ. ಬಟ್ ತುಂಬ ಕಷ್ಟ ಇದೆ ಅದು ಹಾಕೋದು ತೆಗಿಯೋದು. ಅಂದರೆ ಒಬ್ಬನೇ ಹಾಕಬೇಕು, ಒಬ್ಬನೇ ತೆಗಿಬೇಕದು. ಬಟ್ ಏನು ಮಾಡೋದು, ಮಾಡಬೇಕಲ್ಲ. ಏನಾದ್ರು ಮಾಡಿಲ್ಲ ಅಂದರೆ ಆಗಲ್ಲ. ಹಂಗೆ ಬಿಟ್ಕೊಂಡು ಹೋಗೋಕ್ಕೂ ಆಗಲ್ಲ. ಸೈಡಿಗೆ ಕ್ಲೀನಾಗಿ ಇಟ್ಕೋಬೇಕಿಲ್ಲ ಅಂದರೆ ತುಂಬ ತೊಂದರೆ. ಫೈನಲಾಗಿ ಕೆಳಗಿಟ್ಟಾದ್ಮೇಲೆ ಲೋಡಿಂಗ್ ಬಿಡು ಅಂದ. ಲೋಡಿಂಗ್ಗೆ ಫೈನಲಿ ಗಾಡಿ ಬಿಟ್ಟೆ. ನಮ್ಮ ಸೌಕವರು 20 mm ಲೋಡ್ ಮಾಡು ಅಂದರು. 20 mm ಬಿಲ್ ಹಾಕೊಬಂದು ಲೋಡಿಂಗ್ ಸ್ಟಾರ್ಟ್ ಮಾಡಿತ್ತು. ಹಾಗೂ ಹೊಲ್ಟೆ. ಇನ್ನೂ ಸ್ವಲ್ಪ ಲೆವೆಲ್ ಮಾಡಬೇಕಿತ್ತು, ಹಾಗೆ ಹೊಲ್ಟಿದ್ದೆ. ಹಾಗೂ ನಮ್ಮ ಸೋಬಿ ಅವರು, ನಮ್ಮ ಊರು ಜನ ಅವರು ಸಿಕ್ಕಿದ್ರು. ಅವ್ರದ್ದು ಟ್ಯಾಕ್ಟ್ರ್ ಲೋಡಿಗೆ ಬಂದಿದ್ದರು ಅವರು. ಅವ್ರ ಹತ್ರ ಒಂದೆರಡು ಮಾತಾಡಿಕೊಂಡು, ಅವರು 6 ತುಂಬ ಬಂದಿದ್ದಂತೆ. ಒಂದೆರಡು ಮಾತಾಡ್ಕೊಂಡು ಚೂರು ವೀಡಿಯೋ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಹೊಲ್ಟೆ ನಾನು. ಅವ್ರು ಹೇಳ್ತಾ ಇರೋದು ಅದೇ ಒಂದು ಮಾತು, ರೋಡಿಗೆ ಸಮಯ ಸರಿ ಇಲ್ಲ. ರೋಡಲ್ಲಿ ಸರಿ ಆದರೆ ಆರಾಮಾಗಿ ಬರ್ಬೋದು ಈ ರೋಡಿಗೆಲ್ಲ ಅಂತೇಳಿ. ಬಟ್ ತೊಂದರೆ ಇಲ್ಲ, ಆರಾಮಾಗಿ ಹೊಲ್ಟ್ವಿ. ಆಯಿತು, ನಂದು ಲೆವೆಲೆಲ್ಲ ಮಾಡ್ತಿದ್ದಾನೆ. ಅದಾದಮೇಲೆ ಸೀದಾ ಆಫೀಸ್ ಕಡೆಗೆ ಬಂದೆ ನಾನು. ಆಫೀಸ್ ಕಡೆಗೆ ಬಂದು ಟಾರ್ಪಲೆಲ್ಲ ಹಾಕಿ ಮೇಡಮ್ ಹತ್ರ ಪರ್ಮೆಂಟ್ ಇಸ್ಕೊಂಡು ನಮ್ಮ ಬ್ಯಾಟದು ₹100 ಬ್ಯಾಟ ಇತ್ತು. ಅವರು 200 ಚೇಂಜ್ ಇಲ್ಲ ಅಂತೇಳಿ 200 ಕೊಟ್ಟರು. ಬಟ್ ಅವರಿಗೆ ಬರೀ ಸ್ವಲ್ಪ ಕಾಮಿಡಿ ಮಾಡೋದು ಜಾಸ್ತಿ ನಾವು. ಬಟ್ ಅವರಿದ್ದರೆ ಸ್ವಲ್ಪ ಕ್ರಷರಲ್ಲಿ ಖುಷಿ ಜಾಸ್ತಿ. ಅವರು ಮತ್ತು ನಮ್ಮ ಶಶಾಂಕ್ ಅವರು ಜಾಲಿ ಆಗುತ್ತೆ. ಬಟ್ ಚೆನ್ನಾಗಿದೆ, ತೊಂದರೆ ಇಲ್ಲ. ನಮ್ಮ ಕ್ರಷರಿಗೆ ಹೋಗೋದು ಖುಷಿ ಏನಂದರೆ ಅವರಿಬ್ಬರಿನ ಜೊತೆ ಒಂಥರ ತಮಾಷೆ ಗಿಮಾಷೆ ಮಾತಾಡ್ಕೊಂಡು ಹೊಳ್ತೀವಿ. ಸ್ವಲ್ಪ ಆಗುತ್ತೆ ಆ ಕಡೆ ಈ ಕಡೆ. ಬಟ್ ಅದೇ ವಿಷಯದಲ್ಲಿ ಒಂದು ₹200 ಕೊಡಬೇಕಾ ಬೇಡ ಅಂತ ಚರ್ಚೆ ಮಾಡ್ತಾ ಕೂತ್ರೆ ಇಬ್ಬರು ತಮಾಷೆ ಮಾಡಿಕೊಂಡು. ಹಾಗೂ ನಾನು ಫೈನಲಾಗಿ ಎಲ್ಲ ಮಾತಾಡಿಕೊಂಡು ಹೊಲ್ಟು ಫೈನಲ್ ಲುಕ್ ನನ್ನ ಗಾಡಿ ನೋಡಿ. ನಮ್ಮ ಗಾಡಿ ಈಗ ಫುಲ್ ಲೋಡಾಗಿ ನಿಂತಿದೆ. ಸಾಕಾಗಿ ಕಾಣ್ತಿದ್ದಲ್ಲ ನನ್ನ ಬ್ಲೂ ಬೇಬಿ. ಹಾಗೂ ಎಲ್ಲ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.